we heading? ಇವತ್ತು ನಾವು 3 ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಫಸ್ಟ್ ಹಟ್ಟಿ ಅಂಗಡಿ ಗಣಪತಿ, ಆಮೇಲೆ ಅಲ್ಲಿಂದ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ, ಅಲ್ಲಿಂದ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇವತ್ತು ಬೆಳಗ್ಗೆ 7 ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ. ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿದ್ದರಿಂದ ಮನೆಯಲ್ಲಿ ಇವತ್ತು ಸಂಕಷ್ಟಹರ ಪೂಜೆನೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ಟಿಫನ್ನು ಮುಗಿಸ್ಕೊಂಡು ಇಲ್ಲೊಂದು ಹೋಟೆಲಲ್ಲಿ ಈಗ ವಿ ಆರ್ ಹೆಡಿಂಗ್ ಟು ಹಟ್ಟಿ ಅಂಗಡಿ ವಯಾ ಚಿಕ್ಕಮಂಗ್ಳೂರು. ಸೊ ಹಿಯರ್ ಈಸ್ ಸಿದ್ದು, ಹಿ ಈಸ್ ದ ಡ್ರೈವರ್. ಹಾಯ್. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಮೈ ಲಿಟಲ್ ಮಿಚ್ಕಿನ್ ಸಾಯ್, ಅಮ್ಮೋನ್ ಕೃಷ್ಣ. ಹಲೋ. ಸೊ this is the view. We're crossing a lane. Tile change the ile parsta illo. ಈಗ ಆಲ್ದೂರ್ ರೀಚ್ ಆಗ್ತಾ ಇದ್ದೀವಿ. ಆನ್ ದ ವೇ ಟು ಆಲ್ದೂರು ಆ್ಯಕ್ಚುಲಿ ನನ್ನ ಗ್ರ್ಯಾಂಡ್ ಫಾದರು, ನನ್ನ ತಂದೆ ಅವರೆಲ್ಲ ಇದ್ದಿದ್ದ ಜಾಗ. ಸೊ ವಯಾ ಆಲ್ದೂರು ವಿ ಆರ್ ರೀಚಿಂಗ್ ಹಟ್ಟಿ ಅಂಗಡಿ. ಕೃಷ್ಣ ಈಸ್ ಈಟಿಂಗ್ ಸಮಥಿಂಗ್. ಆಲ್ದೂರ್. ಆಲ್ಮೋಸ್ಟ್ ಕುಂದಾಪುರ. ಇದು ಯಾವುದೋ ಬ್ಯಾಕ್ ವಾಟರ್ಸ್ ಇದೆ. ಸೊ ಇಟ್ಸ್ ವೆರಿ ನೈಸ್ ಬ್ಯಾಕ್ ವಾಟರ್ಸ್. ಫೋಟೋ ಬ್ಯಾಕ್ ವಾಟರ್ಸ್ ಅಲ್ವೇನ್ರಿ ಇದೆಲ್ಲ? ಸೋ ನೈಸ್. ನೋಡಿ ನೋಡ್ರಿ ಎಷ್ಟು ಹತ್ರ ಇದೆ ನೋಡಿ. ಅದೇ ನೆಲಕ್ಕೆ ಎಲ್ಲರೂ ಉಕ್ಕ ಬಂತಂದ್ರೆ ನೋಡ್ರಿ, ನೋಡಮ್ಮ. ಸಿ ಹಿಯರ್. ವಾವ್, ಬ್ಯಾಕ್ ವಾಟರ್ಸ್ ಇದು, ಹಂಗಾಗಿ ಇಷ್ಟು ಹತ್ರ ಇದೆ ಅಲ್ವೇನ್ರಿ? ಬ್ಯಾಕ್ ವಾಟರ್ಸ್ ಬ್ಯಾಕ್ ವಾಟರ್ಸ್ ಅರೇಬಿಯನ್ಸ್ ಬ್ಯಾಕ್ ವಾಟರ್ಸ್ ಇದೆಲ್ಲ ಫಿಶರ್ಮನ್ ಅವರೆಲ್ಲ. ಹೆಂಗಿದೆ ನೋಡ್ರಿ, ಎಷ್ಟು ಐಲ್ಯಾಂಡ್ಸ್ಗಳು. ಸನ್ಸೆಟ್ ಆಗ್ತಾ ಇದೆ ಕುಂದಾಪುರಲ್ಲಿ. ಈಗ ಕುಂದಾಪುರದಿಂದ ಹಟ್ಟಿ ಅಂಗಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಚ್ ಅ ಬ್ಯೂಟಿಫುಲ್ ಸನ್ಸೆಟ್. ಆ್ಯಂಡ್ ದಿಸ್ ಈಸ್ ಅರೇಬಿಯನ್ ಸಿ ಬ್ಯಾಕ್ ವಾಟರ್ಸ್ ಇದೆ ರೀ. ಸರ್ವಸೇವೆ ಮಾಡಿಸ್ತಾ ಇದ್ದೀವಿ. ಇವಾಗ ಎಲ್ಲ ದೀಪಗಳನ್ನ ಹಚ್ಚಿಬಿಟ್ಟು ಬೆಳಗ್ತಾರೆ. ಇದು ವಿಶೇಷತೆ. ಹಾಯ್. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಪ್ರಸಾದನೂ ಅಲ್ಲೇ ಆಯಿತು. ಊಟ ಮುಗಿಸ್ಕೊಂಡು ಬಿಟ್ಬಿಟ್ಟು ಇವಾಗ ರೂಮಿಗೆ ಬಂದಿದ್ದೀವಿ. ದಿಸ್ ಇಸ್ ದ ರೂಮ್ ವೇರ್ ವಿ ಹ್ಯಾವ್ ಸ್ಟೇಡ್ ಇನ್ ಹಟ್ಟಿ ಅಂಗಡಿ. ದೇರ್ ಇಟ್ ಈಸ್ ಅಮ್ಮು. ಆ್ಯಂಡ್
Here it is Krishna. Krishna. So this is a room, AC room. It's quite nice with a TV. And overall good. It's good going. Hi. Say hi. Hi. Hello. It's morning in Hatti Angadi. It's already 8:30. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಈಗ ನಾವು. ಅಲ್ಲಿ ಹೋಗಿ ಮತ್ತೆ ಪ್ರಸಾದ ಟಿಫನ್ ಮಾಡಿಕೊಂಡು ಇಲ್ಲಿಂದ ಸೀದಾ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ವ್ಯೂ. ಸೊ ಇಟ್ಸ್ ನೈಸ್, ಅನ್ಪಲ್ಯೂಟೆಡ್. ಸೊ ವಿ ಆರ್ ಹೆಡಿಂಗ್ ನಾವು. ಇದು ಯಾಗಶಾಲೆ. ಇಲ್ಲೆಲ್ಲ ಆಲ್ಮೋಸ್ಟ್ ಯಾಗ ಮಾಡ್ತಾರೆ. ಆ್ಯಂಡ್ ಇದು ನಮ್ಮ ಕಾರು. ಗೋಯಿಂಗ್ ದೇರ್. ದಿಸ್ ಇಸ್ ದ ವ್ಯೂ. And that is the temple. So ಶ್ರೀ ಸಿದ್ಧಿವಿನಾಯಕ ಟೆಂಪಲ್. ರಾತ್ರಿ ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ. ಆ್ಯಂಡ್ ವಿ ಆರ್ ಸ್ವೆಟ್ಟಿಂಗ್ ಅ ಲಾಟ್. ಇಟ್ಸ್ ಹ್ಯುಮಿಡಿಟಿ, ತುಂಬ ಹ್ಯುಮಿಡ್ ಇರುತ್ತೆ. ಬಿಕಾಸ್ ದಿಸ್ ಇಸ್ ದ ಆಲ್ಮೋಸ್ಟ್ ಬೀಚ್ ಸೈಡ್ ಆಗಿರೋದ್ರಿಂದ ಹ್ಯುಮಿಡ್ ತುಂಬ ಇರುತ್ತೆ. ಆ್ಯಂಡ್ ಸ್ವೆಟ್ ಆಗ್ತೀವಿ, ಚೆನ್ನಾಗಿ ಸ್ವೆಟ್ ಆಗ್ತೀವಿ. 8:30 ಇನ್ ದ ಮಾರ್ನಿಂಗ್ ಆಲ್ಮೋಸ್ಟ್ ಇದೆ. 8:30, 9 o'clock ಆಗ್ತಾ ಇದೆ. ಬಟ್ ಕೈಂಡ್ ಆಫ್ ಶೆಕೆನೂ ಇದೆ. ಬನ್ನಿರಿ, ಈ ಕಡೆ ಬನ್ನಿರಿ. ದಿಸ್ ಇಸ್ ದ ಟೆಂಪಲ್. ಆ್ಯಂಡ್ ಇಲ್ಲಿ ಸುತ್ತ ಆಲ್ಮೋಸ್ಟ್ 21 ಟೈಪ್ಸ್ ಆಫ್ ಗಣಪತಿನ ನೇಮ್ ಮಾಡಿದ್ದಾರೆ. ಯಾವ್ಯಾವ ಥರ ಗಣಪತಿ ಇದೆ ಅದನ್ನೆಲ್ಲ ನೇಮ್ ಮಾಡಿದ್ದಾರೆ. ಸ್ಲಿಪ್ಪರ್ ಬಿಡು ಸೈಡಲ್ಲಿ. ಸ್ಲಿಪ್ಪರ್ ಬಿಡು. ಕ್ಯಾನ್ ಸಿ ಹಿಯರ್ ಒಂದೊಂದಕ್ಕೂ ಒಂದೊಂದು ಹೆಸರು, ಏನೇನು ಗಣಪತಿ ಹೆಸರಿದೆ, ಯಾವ್ಯಾವ ಥರ ಗಣಪತಿ ಇದೆ ಅದನ್ನು ಮಾಡಿದ್ದಾರೆ. ದಿಸ್ ಇಸ್ ದ ಬ್ಯಾಕ್ ಸೈಡ್ ಆಫ್ ಟೆಂಪಲ್. ಫ್ರಂಟ್ ಆ ಕಡೆ ಇದೆ, ವಿಚ್ ವಿ ಗೋ ಫ್ರಮ್ ದಿಸ್ ಸೈಡ್. ಯು ಕ್ಯಾನ್ ಸಿ ದಿಸ್ ಈಸ್ ಏಕಾಕ್ಷರ ಗಣಪತಿ. ಇದು ವರ ಗಣಪತಿ, ರಕ್ಷ ಗಣಪತಿ, ಕ್ಷಿಪ್ರಪ್ರಸಾದ ಗಣಪತಿ, ಹರಿದ್ರಾ ಗಣಪತಿ, ಏಕದಂತ ಗಣಪತಿ, ಸೃಷ್ಟಿ ಗಣಪತಿ, ಉದ್ದಂಡ ಗಣಪತಿ, ಈ ಥರ ಇದೆ. ಸೊ ನೈಸ್. ದಿಸ್ ಇಸ್ ದ ಎಂಟ್ರೆನ್ಸ್. ದಿಸ್ ಇಸ್ ದ ಎಂಟ್ರೆನ್ಸ್. ರಾಮಚಂದ್ರಾಪುರ ಎಲ್ಲಿರೋದು? ಹೊಸನಗರ. ಅಲ್ಲಿ ಎಷ್ಟು ದಿನ ಆಯಿತು ತಂದು? ಒಂದು ತಿಂಗಳು ಆಗ್ತಾ ಇದೆ. ಬಾಬಾ ನೋಡ್ಬಾ ಅಂದ. ಅಲ್ಲಿ ಗೋಶಾಲೆ ಹೋದ್ರೆ ತುಂಬ ಇದೆ. ಚಿಕ್ಕ ಚಿಕ್ಕ ಕರು ಎಲ್ಲ ತುಂಬ ಇದೆ. ಕೃಷ್ಣ ಭಾಳ ಇಷ್ಟ. ನೋಡ್ಬಾ, ಕೃಷ್ಣ ಹೆದರ್ಕೊತಾ ಇದೆ. ಹಾಯ್. ಹಟ್ಟಿ ಅಂಗಡಿಯಿಂದ ಹೊರಟಿದ್ದೀವಿ ಈಗ. ಸೊ ವಿ ಆರ್ ಆನ್ ದ ವೇ ಟು ಧರ್ಮಸ್ಥಳ ವಯಾ ಉಡುಪಿ ಆ್ಯಂಡ್ ಕಾರ್ಕಳ. ಸಿದ್ ಈಸ್ ಡ್ರೈವಿಂಗ್. ನಾವು ಆ್ಯಕ್ಚುಲಿ ಇವಾಗ ಬೀಚ್ ಸೈಡ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಲೆಫ್ಟ್ ಸೈಡ್ ನಮಗೆ ಕಂಪ್ಲೀಟಾಗಿ ಬರೀ ಬ್ಯಾಕ್ ವಾಟರ್ಸ್ ಕಾಣಿಸ್ತಾ ಇದೆ. ಬ್ಯಾಕ್ ವಾಟರ್ಸ್ ಆಫ್ ದ ಅರೇಬಿಯನ್ ಸಿ. ಸೊ ಮೋಸ್ಟ್ ಆಫ್ ಬ್ಯಾಕ್ ವಾಟರ್ಸ್ ಒಳಗಡೆ ಐಲ್ಯಾಂಡ್ಸ್ ಎಲ್ಲ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ತುಂಬಿಕೊಂಡಿದೆ. ಸೊ ವಿ ಕ್ಯಾನ್ ಆ್ಯಕ್ಚುಲಿ ರೀಚ್ ದೋಸ್ ಐಲ್ಯಾಂಡ್ಸ್ ಬೈ boats if we travel. So this side, if we cross the coconut tree
ಸೀರೀಸ್ ಪಾತ್ ಅಲ್ಲಿ ಬರೀ ಬೀಚೇ ಇದೆ. ಬೀಚ್ ಸೈಡೇ ವಿ ಆರ್ ಟ್ರಾವೆಲಿಂಗ್. ಅರೇಬಿಯನ್ ಸೀಸ್. ಹಾಯ್, ಇವಾಗ ಉಡುಪಿನಲ್ಲಿದ್ದೀವಿ. ಉಡುಪಿ ಕೃಷ್ಣ ಮಠ, ಶ್ರೀಕೃಷ್ಣ ದೇವಸ್ಥಾನ. ಸೊ ಅಲ್ಲಿರೋ ಒಂದು ಹ್ಯಾಂಡಿಕ್ರಾಫ್ಟ್ ಎಂಪೋರಿಯಮ್ಮಲ್ಲಿ ಈಗ ಇದ್ದೀವಿ. ಉಡುಪಿ ಶ್ರೀಕೃಷ್ಣನ ದರ್ಶನ ಆಯಿತು. ಈಗ ಪ್ರಸಾದಕ್ಕೆ ಕೂತಿದ್ದೀವಿ ಉಡುಪಿನಲ್ಲಿ, ಊಟ ಪ್ರಸಾದಕ್ಕೆ. ಸೊ ಊಟ ಪ್ರಸಾದ ಮುಗಿಸ್ಕೊಂಡು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಇವಾಗ ಉಜಿರೆಯಿಂದ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಸೊ ಉಜಿರೆ ಈಸ್ ಅ ಪ್ಲೇಸ್ ವೇರ್ ಐ ಸ್ಟಡೀಡ್ ಮೈ PUC. PUC ಸೈನ್ಸ್ ಕಾಂಬಿನೇಷನ್ ಓದಿದ್ದಿದ್ದೆ ನಾನು ಉಜಿರೆ SDM ಕಾಲೇಜಲ್ಲಿ, ಹೆಗಡೆ ಅವ್ರ ಕಾಲೇಜಲ್ಲಿ. ಸೊ ಆಫ್ಟರ್ ಆಲ್ಮೋಸ್ಟ್ 3.5 years ವಿ ಆರ್ ಕಮಿಂಗ್ ಟು ಉಜಿರೆ ಆ್ಯಂಡ್ ಧರ್ಮಸ್ಥಳ, ಎಸ್ಪೆಷಲಿ ಮೀ ಆ್ಯಂಡ್ ಕಿಡ್ಸ್. ಇನ್ನೊಂದು ಅಲ್ಲೆಲ್ಲ ಬಂದು ಮಹಾಮಸ್ತಕಾಭಿಷೇಕ ರೀಸೆಂಟಾಗಿ ಆಗಿದೆ ಇಲ್ಲಿ ಉಜಿರೆನಲ್ಲಿ, ಧರ್ಮಸ್ಥಳದಲ್ಲಿ ಬಾಹುಬಲಿ ಮಸ್ತಕಾಭಿಷೇಕ. ದಿಸ್ ಈಸ್ ದ ಕಾಲೇಜ್. ದಿಸ್ ಇಸ್ ದ ಕಾಲೇಜ್ ವೇರ್ ಐ ಸ್ಟಡೀಡ್. ಕಾಲೇಜ್ ಹತ್ರ ಬರ್ತಾ ಇದ್ದೀವಿ. ದಿಸ್ ಇಸ್ ದ ಎಂಟ್ರೆನ್ಸ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. See, this is what is been written. This is the college, SDM college, where I studied. Feeling so good. Ratnavarma Hegde is the founder. And see this new building. It's been declared by Shri Shivakumara Swamigalu, Siddhganga Math. I think it was destined from here I will directly going to SIT Tumkur. So that's what happened with me. Illinda ಇಲ್ಲಿ ಓದಿದ ಮೇಲೆ I went to SIT Tumkur. So such a relation and such a coincidence. ಕಾಲೇಜಿಂದ ಇದು ಲೈಬ್ರರಿ ರೂಟ್, ಲೈಬ್ರರಿಗೆ ಹೋಗ್ತಾ ಇದ್ವಿ. ಇದು ಲೈಬ್ರರಿ. ದಿಸ್ ಇಸ್ ದ ಹಾಸ್ಟೆಲ್ ವೇರ್ ಐ ಯೂಸ್ ಟು ಸ್ಟೇ ಡ್ಯೂರಿಂಗ್ PUC, ಮೈತ್ರೇಯಿ ಹಾಸ್ಟೆಲ್ ಅಂತ. ಸೆಕೆಂಡ್ ಇಟ್ಸ್ ಕಮಿಂಗ್. ಸೊ ದಿಸ್ ಇಸ್ ದ ಹಾಸ್ಟೆಲ್. ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಹಾಸ್ಟೆಲ್ ಅಂತ. ಇರ್ರಿ ಒಳಗಡೆ ಹೋಗಿ ಬರ್ತೀವಿ. ಮೈತ್ರೇಯಿ ಹಾಸ್ಟೆಲ್. ರೈಟ್ ಅಲ್ಲ ಯಶು? ನೇತ್ರಾವತಿ ರಿವರ್ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀವಿ. ನೇತ್ರಾವತಿ ನದಿಗೆ ಹೋಗಿಲ್ಲ. ನೋಡಿ ಬಸ್ಗಳು ರಿಸರ್ವೇಷನ್
ವೆಂಕಟಾದ್ರಿ ಹೋಟೆಲ್ ಬಂದಿದೆ, ಚೆಕ್ ಮಾಡ್ತಾ ಇದ್ದೀವಿ. ಸಿದ್ದು ಈಸ್ ಹಿಯರ್. ಆ್ಯಕ್ಚುಲಿ ಎ ಸಿ ರೂಮ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ಇಟ್ಸ್ ನಾನ್ ಎ ಸಿ. ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಅಲ್ಲ, ಇಟ್ಸ್ ಥರ್ಡ್ ಫ್ಲೋರ್. ವಿ ಆರ್ ಹೆಡಿಂಗ್ ದೇರ್. ದಿಸ್ ಇಸ್ ದ ವ್ಯೂ. ಅಲ್ಲಿದೆ ಬ್ಯಾಗ್. ಓಪನ್ ಮಾಡೋ. ಈಗ ಹೋಟೆಲ್ ರೂಮಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊಟ್ಟೆ ತುಂಬ ಹಶ್ವಾಗಿತ್ತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಹೋಟೆಲ್ ಹತ್ರನೇ ಇದ್ದಿದ್ದೊಂದು ಲಾಡ್ಜ್ ಹತ್ರನೇ ಇದ್ದಿದ್ದೊಂದು ಚಿಕ್ಕ ಹೋಟೆಲಲ್ಲಿ. ಸೊ ವಿ ಆರ್ ಆನ್ ದ ವೇ ಟು ಟೆಂಪಲ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಬ್ಯೂಟಿಫುಲಿ ಡೆಕೋರೇಟೆಡ್. ಆ್ಯಕ್ಚುಲಿ ಏಕೆಂದರೆ ಇಲ್ಲಿ ಮಹಾಮಸ್ತಕಾಭಿಷೇಕ ನಡೀತಾ ಇತ್ತು, 18th ನಡೀತಾ ಇತ್ತು ಬಾಹುಬಲಿದು ಮಹಾಮಸ್ತಕಾಭಿಷೇಕ. ಸೊ ಅದರ ಸಲುವಾಗಿ ಧರ್ಮಸ್ಥಳ ಪೂರ್ತಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಕಲರ್ಫುಲ್ ಆ್ಯಕ್ಚುಲಿ. ಸೊ ಆಲ್ ದೀಸ್ ರೋಡ್ಸ್ ಇಟ್ಸ್ ಬೀನ್ ಕಲರ್ಫುಲಿ ಡೆಕೋರೇಟೆಡ್. ಧರ್ಮಸ್ಥಳ ಸೊ ಇವಾಗ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಗಡೆ ಬರ್ತಾ ಇದ್ದೀವಿ. ದಿಸ್ ಇಸ್ ದ ಮೇನ್ ಸ್ಟ್ರೀಟ್ ಧರ್ಮಸ್ಥಳದ್ದು, ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್ ಬೀನ್ ಡೆಕೋರೇಟೆಡ್. This is all Chinese concept. Siddu, Krishna, Manu and me. We are walking on the streets of Dharmasthala. ಸೊ ಬ್ಯೂಟಿಫುಲಿ ಡೆಕೋರೇಟೆಡ್. ಐ ಗೆಸ್ ನೈಟ್ ಆದರೆ ಇಲ್ಲಿ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಅನಿಸುತ್ತೆ, ಆವಾಗ ಇನ್ನೂ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ ನೈಟ್ ಸ್ಟ್ರೀಟ್ ಇದು. ಸೊ ಆವಾಗ ಜಸ್ಟ್ ಕವರ್. ದಿಸ್ ಇಸ್ ದ ಟೆಂಪಲ್. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಇದೆ. ಏನು ಮಾಡಲ್ಲ, ಹೋಗು ಮುಟ್ಟೋದನ್ನ. ಗುಡ್ ಮಾರ್ನಿಂಗ್. ಇದು ಸನ್ರೈಸು ಧರ್ಮಸ್ಥಳದಲ್ಲಿ. ದಿಸ್ ಇಸ್ ದ ವ್ಯೂ ಫ್ರಮ್ ಅವರ್ ರೂಮ್ ವಿಂಡೋ. Just it's raising sun. It's almost 6:37 o'clock, I guess, in the morning. You can see some birds flying. It's so fresh. This is how it is looking right now. Next. ಹಾಯ್. ಈಗ ಹೋಟೆಲ್ ರೂಮ್ ಚೆಕ್ಔಟ್ ಆಗಿಬಿಟ್ಟು ಹಾಯ್ ವಿ ಆರ್ ಆನ್ ದ ವೇ ಟು ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಆನ್ ದ ವೇನಲ್ಲಿ ಸೌತಡ್ಕ ಅಂತ ಒಂದು ಗಣಪತಿ ದೇವಸ್ಥಾನ ಕೂಡ ಇದೆ. ಅದನ್ನು ನೋಡಿಲ್ಲ ನಾವು. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಹಾಗೆ ಆನ್ ದ ವೇ ಬ್ಯಾಂಗ್ಳೂರು. ಸೊ ದಿಸ್ ಇಸ್ ದ ವ್ಯೂ. ಇವರೆಲ್ಲ ಜೈನ ಶ್ವೇತಾಂಬರರು.
ಬಾಹುಬಲಿಗೆ ಮಸ್ತಕಾಭಿಷೇಕ ನಡೀತಾ ಇರೋ ವಿಷಯ. ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ದಿವ್ಯ ದಿಗಂಬರ ಅಂತ ಹೇಳ್ತಾರೆ ಬಾಹುಬಲಿಗೆ. ದಿವ್ಯ ದಿಗಂಬರ ಮೂರ್ತಿ ಅಷ್ಟೊಂದು ಅಚಲವಾಗಿ ನಿಂತಿದೆ. ಮೋಕ್ಷ ಮಾರ್ಗವನ್ನು ಪ್ರಶಸ್ತ ಮಾಡಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಸಜ್ಜನ ಮಾಡಿಸ್ತಾ ಇರೋರು ಮಾಡಿಸ್ತಾ ಇದ್ದಾರೆ ಈಗ ಮೇಲಿಂದ ನೀರನ್ನು ಅಭಿಷೇಕವಾಗಿ. ಹೆಗ್ಡೆಯವರು ಇವಾಗ ಬೆಳಗಿನ ವಂದನೆಯನ್ನು ಬಾಹುಬಲಿಗೆ ಸಲ್ಲಿಸ್ತಾ ಇದ್ದಾರೆ. ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಈ ಸುಂದರ ಭವ್ಯ ಬಂಧುಗಳು, ಇನ್ನು ಕೆಲವು ಜಲಾಭಿಷೇಕದ ಕಲಶಗಳು ಬಾಕಿ ಉಳಿದಿದೆ. ಆದಷ್ಟು ಬೇಗ ಬಂದು ಜಲಾಭಿಷೇಕದ ಕಲಶಗಳನ್ನು ಪಡೆದುಕೊಂಡು ಭಗವಂತನಿಗೆ ಜಲಾಭಿಷೇಕ ಮಾಡಿ ಪುಣ್ಯ ಬಾಗಿ ಕಾಣಬೇಕು, ಪುಣ್ಯ ಬಾಗಿ ಕಾಣಬೇಕು ಎಂದು ಕೇವಲ 501 ರೂಪಾಯಿ ಮಾತ್ರ ಪಾವತಿಸಿ ಜಲಾಭಿಷೇಕದ ನೇತ್ರಾವತಿ ನದಿ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಇದೆ. ಹಾಯ್ ಅಂಜಲಿ ನೇತ್ರಾವತಿ ನದಿ ಮುಂದೆ ಹೋಗಿ ಸಮುದ್ರ ಸೇರುತ್ತೆ. ಇನ್ನು ಸುಮಾರು ನದಿಗಳನ್ನು ಸೇರಿ ಆಮೇಲೆ ಸಮುದ್ರ ಸೇರುತ್ತೆ. ತುಂಬ ಪವಿತ್ರವಾದ ನದಿ ಏರಿಯಾದಲ್ಲಿ. 1 2 ಬಾಳೆಲೆ 2 ಬಾಲ ಎಲ್ಲೆಲ್ಲು 3 4 ಅನ್ನ ಹಾಕು 5 6 ಬೇಳೆ ಸಾರು ತಿನ್ನಿ ಸಾಲು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದ್ರತ್ತು 1 ರಿಂದ 10 ಊಟದ ಹೆಂಗಾಯ್ತು? ಇಲ್ಲಿ ಹತ್ರನೇ ಇರೋವಂಥ ಆನ್ ದ ವೇ ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಮಧ್ಯ ಸೌತಡ್ಕ ಗಣಪತಿ ಶ್ರೀ ಮಹಾಗಣಪತಿ ಕ್ಷೇತ್ರ ಅಂತ. ಸೊ ಇಲ್ಲಿ ಬಂದಿದ್ದೀವಿ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಅಮ್ಮ ಕಡೆ ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನ ಅಂತ ಏನೂ ಇಲ್ಲ. ಏಕೆಂದರೆ ಆ ದೇವಸ್ಥಾನ ಕಟ್ಟಬೇಕು ಅಂತಂದರೆ ರಾತ್ರಿ ಸಂಜೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸ್ಬೇಕು ಅಂತ. ಸೊ ಹಾಗಾಗಿ ಅಷ್ಟು ಬೇಗ ಕಟ್ಟಲಿಕ್ಕೆ ಆಗೋದಿಲ್ಲ ಅಂದರೆ ಇಲ್ಲಿ ಯಾವುದೇ ಥರದ ದೇವಸ್ಥಾನ ಛಾವಣಿ ಅಂತ ಕಟ್ಟಿಲ್ಲ. ಸೊ ಹಾಗೆ ಗಣಪತಿನ ಪ್ರತಿಷ್ಠಾಪನೆ ಮಾಡಿರೋಂಥ ದೇವಸ್ಥಾನ ಇದು. ಸೊ ಅದು ಇಲ್ಲಿ ವಿಶೇಷತೆ, ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸೌತೆಕಾಯಿನ ದೇವರಿಗೆ ನೈವೇದ್ಯ ಮಾಡ್ತಾರೆ. ಹಾಳಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ಲೇಸ್ ಹೆಸರು ಸೌತಡ್ಕ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಈಗ ಇದನ್ನು ತೊಗೊಂಡೋಗಿ ದೇವರಿಗೆ ಪೂಜೆ ಕೊಡಬೇಕಂತ ಇದ್ದೀವಿ. ಸೊ ಸಿದ್ದು ತೊಗೊಂಡಿದ್ದಾರೆ ಅದನ್ನು. ಈಗ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಕಟ್ಟಿದ್ದಾರೆ ನೋಡಿ. ಸುಬ್ರಹ್ಮಣ್ಯ ಎಂಟ್ರ್
via Sakleshpur. See this driving. It's very hot outside. Oh, I mean, show baby. It's very hot. Show baby, how is this? See these kids. They have removed the shirt. ಇದೆಲ್ಲ ಬಿಚ್ಚಿಬಿಟ್ಟಿದೆ. ಇವಾಗ ಶಿರಾಡಿ ಘಾಟ್ ಹತ್ತಿ ವಯಾ ಸಕಲೇಶ್ವರ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. Actually on the way via ಸಕಲೇಶ್ಪುರ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ. ಅಮ್ಮ ಇಳಿದ್ಬಿಟ್ಟು ಆಟ ಆಡಬೇಕು ಒಂದು ನಿಮಿಷ ಅಂತ ಹೇಳ್ತಾ ಇದೆ. ಇಟ್ ಇಸ್ ಗೋಯಿಂಗ್ ಡೌನ್. ನಾವು ವಾಟರ್ ಫಿಲ್ ಮಾಡ್ಕೊಂಡ್ವಿ. ಕುಡಿಯೋಕ್ಕೆ ಚೆನ್ನಾಗಿದೆ ನೀರು. ವಾಶ್ ಮಾಡ್ಕೊ. So this was our family trip, 3-day family trip. It was wonderful and very refreshing. Actually ಈ So ಸೀಸನ್ we are ಅಲ್ಲಿ heading to ಕಾಫಿ Bangalore ಫ್ಲವರ್ಸ್, now. ವೈಟ್ ಕಲರ್ ಫ್ಲವರ್ಸ್ ಸಂಜೆ ಎಲ್ಲ ಅರೌಂಡ್ ಬ್ಲಾಸಮ್ ಆಗುತ್ತೆ. ಮೋಸ್ಟ್ಲಿ ನೈಟ್ ಆಗುತ್ತೆ. See ಅರೌಂಡ್ 9:30 ಅಷ್ಟೊತ್ತಿಗೆ we will be reaching our home sweet home. So that's how